ಯಾರೋ ಪೆಟ್ರೋಲ್ ಬಂಕ್ನ ಮಾಲಕರು ಹೇಳ್ತಾ ಇದ್ರು ನ್ಯೂಸ್ ಚಾನೆಲ್ ನೋಡಿ ಜನ ಬರ್ತಿದ್ದಾರೆ ಅಂತ. ಕನ್ನಡದ ಯಾವ ನ್ಯೂಸ್ ಚಾನೆಲ್ನಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಅಂತ ನಾವು ಸುದ್ದಿ ಮಾಡೇ ಇಲ್ಲ. ಯಾವುದೋ ಪಾಕಿಸ್ತಾನದ ಚಾನಲಲ್ಲೋ ಬಂದಿರಬೇಕು, ಅದನ್ನೇನೋ ನೋಡ್ಕೊಂಡು ಜನ ಬಂದಿದ್ದಾರೋ ಗೊತ್ತಿಲ್ಲ. ಧಾರವಾಡದಲ್ಲೂ ಹಿಂಗೆ ಆಗ್ತಾ ಇದೆ. ಪೆಟ್ರೋಲ್ ಹಾಕಿಸಿಕೊಳ್ಳೋದಕ್ಕೆ ಬಂದಂಥ ಯುವಕರಿಬ್ಬರ ಮಧ್ಯೆ ಮಾರಾಮಾರಿಯಾಗಿದೆ. ಮೈ ಮೇಲಿನ ಬಟ್ಟೆ ಹರಿದು ಹಾಕಿ ಯುವಕರು ಹೊಡೆದಾಡ್ಕೊಂಡಿದ್ದಾರೆ. ಧಾರವಾಡದ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ನಲ್ಲಿ ನಡೆದಿರುವಂಥ ಘಟನೆ ಇದು. ಇದು ಯಾರ್ದೋ ಮೆಸೇಜ್ ಮಾಡ್ತಾ ಇರುವಂಥ ಎಡವಟ್ಟುಗಳಿದೆ. ಯಾರೋ ಮೆಸೇಜ್ ಸೃಷ್ಟಿ ಮಾಡ್ತಾರೆ, ಜನ ನಂಬ್ತಾರೆ. ವಾಟ್ಸಪ್ಪಲ್ಲಿ ಬರುವಂಥ ಮೆಸೇಜು, ಫೇಸ್ಬುಕ್ಕಲ್ಲಿ ಬರುವಂಥ ಯಾವುದೋ ಒಂದು ಸ್ಟೇಟಸ್, ಅದನ್ನು ನೋಡ್ಕೊಂಡು ಬಂದುಬಿಡೋದು ಪೆಟ್ರೋಲ್ ಸಿಗಲ್ಲ ಅಂತ. ನೋಡ್ತಾ ಇದ್ದೀರಿ ಹೊಡೆದಾಡ್ಕೊಂಡಿರೋ ಧಾರವಾಡದಲ್ಲಿ. ಧಾರವಾಡ ಜಿಲ್ಲೆಯಲ್ಲಿ ಪೆಟ್ರೋಲ್ ಬಂಕ್ಗಳಿಗೆ ಜನ ಮುಗಿಬಿದ್ದಿದ್ದಾರೆ. ಆದರೆ ಪೆಟ್ರೋಲ್ ಡೀಸೆಲ್ನ ಕೊರತೆ ಇಲ್ಲ ಅಂತ ಜಿಲ್ಲಾಧಿಕಾರಿ ಸ್ನೇಹಲ್ ಅವರು ಸ್ಪಷ್ಟಪಡಿಸಿದ್ದಾರೆ. ಅಗತ್ಯವಿದ್ದಷ್ಟು ಪೆಟ್ರೋಲ್ ಡೀಸೆಲ್ ಹಾಕಿಸಿಕೊಳ್ಳಿ, ವದಂತಿಗಳಿಗೆ ಕಿವಿಗೊಡಬೇಡಿ. ಸುಮ್ಮನೆ ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯೂ ನಿಲ್ಲಬೇಡಿ ಅಂತ ಅವರು ಹೇಳಿದ್ದಾರೆ. ಅಂದರೆ ಡಿಸಿಎ ಕ್ಲಾರಿಫಿಕೇಶನ್ ಕೊಟ್ಟಿರೋದು, ಪೆಟ್ರೋಲ್ ಡೀಸೆಲ್ಗೆ ಸಮಸ್ಯೆ ಇಲ್ಲ, ವದಂತಿಗಳಿಗೆ ಕಿವಿಗೊಡಬೇಡಿ ಅಂತ. ಇತ್ತೀಚಿನ ದಿನಗಳಲ್ಲಿ ಏನು ಸಮಸ್ಯೆಗಳು ನಾವು ಎದುರಿಸ್ತಾ ಇದ್ದೀವಿ, ಆ ನಿಟ್ಟಿನಲ್ಲಿ ಸಾಕಷ್ಟು ಸುಳ್ಳು ಸುದ್ದಿಗಳು ಕೂಡ ಹಬ್ಬುತ್ತಾ ಇದ್ದು ಅದರಿಂದ ಸಾರ್ವಜನಿಕರು ಆತಂಕಕ್ಕೊಳಗಾಗ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ LPG ಹಾಗೂ ಡೀಸೆಲ್ ಮತ್ತು ಪೆಟ್ರೋಲಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ತಪ್ಪು ಮಾಹಿತಿ ಸಾರ್ವಜನಿಕರಲ್ಲಿ ಮೂಡಿ ಬರ್ತಾ ಇದೆ. ದಯವಿಟ್ಟು ಇವುಗಳಿಗೆ ತಾವು ಕಿವಿ ಕೊಡಬಾರದು ಅಂತ ನಾವು ನಿಮ್ಮಲ್ಲಿ ಮನವರಿಕೆ ಮಾಡ್ತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಪೆಟ್ರೋಲ್ ಬಂಕ್ಸ್ಗಳಲ್ಲಿ ಕೂಡ ಸಾಕಷ್ಟು ಸ್ಟಾಕ್ ನಮ್ಮಲ್ಲಿ ದಾಸ್ತಾನು ಲಭ್ಯ ಇದೆ. ಸುಮಾರು 4 ರಿಂದ 5 ದಿನಗಳಿಗೆ ಆಗುವಷ್ಟು ದಾಸ್ತಾನು ನಮ್ಮಲ್ಲಿ ಲಭ್ಯ ಇದೆ. ಆದಾಗ್ಯೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಪ್ರತಿನಿತ್ಯ 60 ರಿಂದ 65 KL ಡೀಸೆಲ್ ಮತ್ತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.